2016ರಲ್ಲಿ ಗಿಲ್ಲಿ ಸಿನಿಮಾ ಚಾನ್ಸ್ಗೋಸ್ಕರ ಊರು ಬಿಟ್ಟು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರು ಕನ್ನಡ ಸಿನಿಲೋಕದ ತವರಿದ್ದ ಹಾಗೆ. ಗಿಲ್ಲಿಯ ಹಾಗೆ ಸಿನಿಮಾ ಅಭಿರುಚಿ ಇರುವ ಎಷ್ಟೋ ಜನ ಇಲ್ಲಿಗೆ ಬಂದು ಜೀವನ ರೂಪಿಸಿಕೊಂಡವರಿದ್ದಾರೆ. ಮಂಡ್ಯದ ಹಳ್ಳಿ ಹುಡುಗ ಗಿಲ್ಲಿಗೆ ಬೆಂಗಳೂರಿನ ಸಿಟಿಯಲ್ಲಿ ಯಾರೂ ಸಹ ಪರಿಚಯ ಇರಲಿಲ್ಲ. ಆದರೂ ಸಹ ಧೈರ್ಯ ಮಾಡಿ ಸಿಟಿಗೆ ಬಂದಿದ್ದ ಗಿಲ್ಲಿಗೆ ಇಲ್ಲಿ ಆಶ್ರಯಕ್ಕೂ ಸಹ ಸ್ಥಳವಿರಲಿಲ್ಲ. ಬೆಂಗಳೂರಿನ ಕೆಲವು ಛತ್ರಗಳಲ್ಲಿ ಊಟ ಮಾಡಿ ಕಾಲ ತಳ್ಳುತ್ತಿದ್ದ ಗಿಲ್ಲಿ ತನ್ನ ಕೆಲ ಸ್ನೇಹಿತರಿಂದ ಕಂಠೀರವ ಸ್ಟುಡಿಯೋಗೆ ಮೊದಲ ಬಾರಿಗೆ ಬರ್ತಾನೆ. ಇಲ್ಲಿ ಸಿನಿಮಾ ಶೂಟಿಂಗ್ಗಳು ನಡೆಯುವ ಬಗ್ಗೆ ತಿಳಿದುಕೊಂಡ ಗಿಲ್ಲಿ ತನಗೂ ಸಹ ಏನಾದ್ರೂ ಕೆಲಸ ಸಿಗುತ್ತಾ ಅಂತ ತಡಕಾಡಿದಾಗ ಅವರಿಗೆ ಕಡಿಮೆ ಸಂಬಳದ ಸೆಟ್ ಬಾಯ್ ಕೆಲಸ ಸಿಗುತ್ತೆ. ಅಂದ್ರೆ ಎಲ್ಲೇ ಏನೇ ಕಾರ್ಯಕ್ರಮ ಅಥವಾ ಧಾರಾವಾಹಿಯ ಶೂಟಿಂಗ್ ನಡೆದ್ರೆ ಅದರ ಸೆಟ್ ರೆಡಿ ಮಾಡುವ ಕೆಲಸ. ಗಿಲ್ಲಿಗೆ ಅನೇಕ ಮಾತ್ರವಾದ ಕನಸುಗಳಿದ್ದವು. ಅವರಿಗೆ ಸ್ವಂತ ಕತೆ ಮಾಡಿ ನಿರ್ದೇಶಿಸಿ ನಿರ್ದೇಶಕರಾಗುವ ಹುಮ್ಮಸ್ಸಿತ್ತು. ಆದ್ರೆ ಆರಂಭದ ಆ ಕಷ್ಟದ ದಿನಗಳಲ್ಲಿ ಅವರ ಹತ್ರ ಟ್ಯಾಲೆಂಟ್ ಬಿಟ್ರೆ ಹಣ, ಹಿನ್ನೆಲೆ ಇದ್ಯಾವುದೂ ಸಹ ಇರಲಿಲ್ಲ. ಹಾಗೆಲ್ಲ ಮದುವೆ ನಡೆಯುವ ಛತ್ರಗಳಲ್ಲಿ ಊಟ ಮಾಡ್ತಾ ಅವರಿವರ ರೂಮುಗಳಲ್ಲಿ ಮಲಗಲು ಒಂದಿಷ್ಟು ಜಾಗ ಪಡೆದು ಅವರು ಕಾಲ ನೂಕಿದ್ದುಂಟು. ಈ ಸಮಯದಲ್ಲಿ ಏನ್ ಮಾಡೋದು, ಹೇಗೆ ಸೆಟಲ್ ಆಗೋದು ಅನ್ನುವ ಗೊತ್ತು ಗುರಿ ಅವರಿಗಿರಲಿಲ್ಲ. ಸ್ನೇಹಿತರ ರೂಮ್ಗಳಲ್ಲಿ ಕೇವಲ 1 ವಾರ 2 ವಾರ ಮಾತ್ರ ಇರಲು ಸಾಧ್ಯವಿತ್ತು. ಯಾವುದೇ ದುಡಿಮೆ ಇಲ್ಲದ ಗಿಲ್ಲಿಯನ್ನ ಹೆಚ್ಚು ಸಮಯ ಉಚಿತವಾಗಿ ರೂಮಲ್ಲಿ ಇರಿಸಿಕೊಳ್ಳಲು ಯಾರೂ ಸಹ ರೆಡಿ ಇರಲಿಲ್ಲ.